ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ಲ ಇವಾಗ. ಮಳೆಗಾಲ ಅಂದರೆ ಒಂಥರ ನೋಡೋಕ್ಕೆ ಚೆನ್ನಾಗೆ. ಆದರೆ ಮಳೆಗಾಲ ಬಂತು ಅಂದರೆ ಟೀ ಅಭ್ಯಾಸ ಬಿಡೋಕ್ಕಾಗಲ್ಲೇ. ಅಯ್ಯೋ ಏನು ಮಾಡೋದು, ಟೀ ಕುಡಿಬೇಕು. ಇದು ನಮ್ಮ ಸಂಪ್ರದಾಯ ಅಲ್ಲ, ಆ್ಯಕ್ಚುಲಾಗಿ ಬ್ರಿಟಿಷರು ಬಿಟ್ಟೋಗ್ಬಿಟ್ಟಿದ್ದಾರೆ. ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಟೀ ಕುಡಿಯೋದಂದರೆ ಎಲ್ಲರಿಗೂ ಅಭ್ಯಾಸ, ಆದರೆ ಅದನ್ನು ಬಿಡೋದು ಹೇಗೆ ರೀ? ಈ ಚಳಿಗಾಲದಲ್ಲಿ ಇನ್ನೂ ಟೀ ಕುಡಿಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತಾ? ಸೊ ಇನ್ನೊಂದು ಮಾಡ್ಬೋದು ಕೆಲಸ, ಟೀನ ಒಂದು ಬೇರೆ ಆಪ್ಷನ್ಗೆ ಸ್ವಿಚ್ ಮಾಡ್ಬೋದು, ಹೆಲ್ದಿಯರ್ ಆಪ್ಷನ್ಗೆ. ಟೀನ ಅಲ್ಲೇ ಇರಲಿ, ಟೀ ಕುಡಿಯೋಣ, ಆದರೆ ಹೆಲ್ದಿ ಟೀ ಕುಡಿಯೋಣ. ಹೇಗೆ ಮಾಡ್ಬೋದು? ಓಕೆ, ನನ್ನ ಗಾರ್ಡನಲ್ಲಿ ಒಂದು ಗಿಡ ಇದೆ, ಲೆಮನ್ ಗ್ರಾಸ್ ಗಿಡ ಅಂತಾರೆ. ಸೊ ಇದನ್ನು ನಾವು ಟೀಗೆ ಉಪಯೋಗಿಸ್ಬೋದು. ಬನ್ನಿ ನೋಡೋಣ, ನಮ್ಮ ಗಾರ್ಡನಲ್ಲೇ ಇದೆ. ಆ್ಯಕ್ಚುಲಿ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಇಲ್ಲೂ ಇದೆ ನೋಡಿ, ಇಲ್ಲಿ ಒಂದು ಗಿಡ ಇದೆ. ಇದು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಇದು ಗಡ್ಡೆ ಥರ ಇರುತ್ತೆ ಕೆಳಗಡೆ. ಆ ಗಡ್ಡೆ ಸಮೇತ ನಾವು ತೆಗೆದ್ರೆ ಅದರಲ್ಲಿ ಬೇರು ಇರುತ್ತೆ. ಅದನ್ನು ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡ್ಬೋದು. ನಾನು ಅದನ್ನೇ ತೆಗೆದ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಇಲ್ಲಿನೂ ಹಾಕಿದ್ದೀನಿ ನೋಡಿ, ಇಲ್ಲಿನೂ ಬೆಳೆದಿದೆ. ಒಂದು ಗೆಡ್ಡೆ ಹಾಕಿದ್ದೀನಿ, ಅದು ಎಷ್ಟು ಚೆನ್ನಾಗಿ ಅಲ್ಲೇ ಇನ್ನೂ ಗುಂಪಾಗಿ ಬೆಳ್ಕೊತಾ ಹೋಗುತ್ತೆ. ಸೊ ಇನ್ನೂ ಒಂದು ಇದೆ, ಆ ಕಡೆ ಒಂದಿದೆ, ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲೂ ನಾನು ಆ್ಯಕ್ಚುಲಿ ಒಂದೇ ಒಂದು ಗಡ್ಡೆನ ಹಾಕಿರೋದು. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತೀರಾ? ತುಂಬ ಚೆನ್ನಾಗಿ ಬೆಳ್ಕೊಳುತ್ತೆ. ಆಮೇಲೆ ಇದು ಹಾಕಿದರೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಕೂಡ ಬರೋದಿಲ್ಲ ರೀ. ಈ ಸ್ಮೆಲ್ಲಿಗೆ ಸೊಳ್ಳೆ ಬರೋಲ್ಲ ಅಂತ ಹೇಳ್ತಾರೆ. ಲೆಮನ್ ಗ್ರಾಸ್ ಗಿಡ ಆರಾಮಾಗಿ ಹಾಕ್ಬೋದು, ನರ್ಸರಿ ಶಾಪಲ್ಲೂ ಸಿಗುತ್ತೆ. ಬನ್ನಿ ನಾವು ಇದರಿಂದ ಟೀ ಮಾಡೋಣ. ಓಕೆ, ಇವಾಗ ನಾನು ಇದನ್ನ ತಗೊಂಡ್ಬಂದಿದ್ದೀನಿ, ಲೆಮನ್ ಗ್ರಾಸ್ನ. ಇದು ಒಣಗಿದ್ರೂ ಕೂಡ ನೀವು ಅದರಿಂದನೂ ಮಾಡಬಹುದು. ಇದನ್ನ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿ ಹಾಕೋಬೇಕು. ಕಟ್ ಮಾಡೋಕ್ಕೆ ನಾನು ಕತ್ರಿ ಯೂಸ್ ಮಾಡ್ಬಿಡ್ತೀನಿ, ಅದು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಸೊ ಚಾಕುವಿಂದನೂ ಮಾಡ್ಕೋಬಹುದು. ರಫ್ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ತರ ರಫಾಗೆ ಕಟ್ ಮಾಡ್ಕೋಬಹುದು. ಮತ್ತೆ ಹೀಗೆ ತೊಳ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ನೀರು ಹಾಕೊಳ್ಳೋಣ. ಒಂದು ಕಪ್ಪಷ್ಟು, 1.5 ಕಪ್ಪಷ್ಟು ಹಾಕೋಬಹುದು. ಸೊ ಈಗ ಇದನ್ನ ಬಿಸಿ ಗಿಡನ ಒಲೆ ಮೇಲೆ ಇಟ್ಟು ಇದು ಕುದಿ ಬರಬೇಕು, ಚೆನ್ನಾಗೆ ಮಳಬೇಕು ಅಂತೀವಲ್ಲ ಆ ಥರ ಕುದಿಬೇಕು. ಕುದ್ದ ಮೇಲೆ ನಾವು ಬೆಲ್ಲ ಹಾಕೋಣಂತೆ. ಸೊ ಅಲ್ಲಿ ತನಕ ಇದು ಒಂಚೂರು ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಇದಕ್ಕಿನ್ನು ಮತ್ತೆ ಹಾಲು ಬೇಕು, ಏನು ಬೇಕು ಬೇಡ. ಫ್ಲೇವರ್ಗೆ ಬೇಕು ಅಂತ ಅಂದರೆ ನೀವು ಏಲಕ್ಕಿ ಪುಡಿ ಹಾಕೋಬಹುದು, ಏಲಕ್ಕಿನೇ ಹಾಕ್ಬಹುದು. ಇಲ್ಲಾಂದರೆ ಚಕ್ಕೆ, ಲವಂಗ, ಕರಿಮೆಣಸು ಸ್ವಲ್ಪ ಬೇಕು ಅಂದರೆ ಹಾಕೋಬಹುದು. ಆ ಥರ ಏನಾದರೂ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ಸ್ ಬೇಕು ಅಂದರೆ ಟ್ರೈ ಮಾಡಿ ನೋಡಿ. ಬಟ್ ನಾನಂತೂ ಸಿಂಪಲ್ ಆಗಿ ಪ್ಲೇನ್ ಆಗಿ ಇಷ್ಟೇನೆ ಮಾಡೋದು. ಯಾರಾದ್ರು ಗೆಸ್ಟ್ ಬಂದರೆ ನಾನು ಇದನ್ನೇ ಕೊಡೋದು. ಅವರು ತುಂಬ ಖುಷಿಯಾಗಿ ಕುಡಿತಾರೆ. ಹೌದಲ್ಲ, ಟೀ ಬದಲು ಇದನ್ನೇ ಕುಡಿಬೋದಲ್ಲ ಅಂತಲೇ ಹೇಳ್ತಾರೆ. ಸೊ ಅವ್ರಿಗೆ ನಾನು ಏನು ಮಾಡ್ತೀನಿ, ಅದು ಗಿಡಗಳು ಹಾಕಿ ನಾನು ರೆಡಿ ಇಟ್ಟಿರ್ತೀನಿ ಯಾವಾಗ್ಲೂ. ಅವರಿಗೆ ಅದನ್ನ ಗಿಫ್ಟ್ ಆಗಿ ಕೊಡ್ತೀನಿ. ಸೊ ಅವರು ಖುಷಿಯಾಗಿ ತಗೊಂಡೋಗಿ ಅದನ್ನ ಮನೇಲಿ ಹಾಕೊಳ್ತಾರೆ. ಯಾಕಂದ್ರೆ ಅದು ನರ್ಸರಿಯಲ್ಲಿ ನೋಡಿದ್ರೆ ಒಂದು 50-100 ರೂಪಾಯಿ ಇರುತ್ತೆ. ಹಾಗಾಗಿ ನೀವು ಒಂದು ತಗೊಂಡೋದ್ರೆ ಸಾಕು, ಅದರಿಂದ ನೀವೇ ಎಷ್ಟೊಂದು ಮಾಡ್ಕೋಬಹುದು. ಓಕೆ, ಸೊ ಇನ್ನೂ ಕುದೀತಾ ಇದೆ, ಕುದ್ದಿಲ್ಲ, ಕುದಿಯುತ್ತೆ. ಸೊ ನೋಡಿ, ಇವಾಗ ಕುದೀತಾ ಇದೆ ಅಲ್ವಾ, ಕುದಿಯಕ್ಕೆ ಶುರು ಆಗಿದೆ ಅಲ್ವಾ. ಇವಾಗ ನಾವು ಬೆಲ್ಲ ಹಾಕೋಣಂತೆ. ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಂದಾಜು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಪುಡಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಗಟ್ಟಿ ಬೆಲ್ಲನೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು. ಆರ್ಗ್ಯಾನಿಕ್ ತೊಗೊಳ್ಳಿ, ಕಪ್ಪು ಬೆಲ್ಲ ತೊಗೊಳ್ಳಿ, ವೈಟ್ ಬೆಲ್ಲ ಯೂಸ್ ಮಾಡಬೇಡಿ. ಇದು ಚೆನ್ನಾಗೆ ಬೆಲ್ಲ ಎಲ್ಲ ಕರಗಿದೆ ಎಲ್ಲ ನೋಡ್ಕೊಳ್ಳಿ, ಅಲ್ಲಿ ತನಕ ಕುದಿಸ್ಬೇಕು. ಇದ್ರದ್ದು ಫ್ಲೇವರ್ ಕೂಡ ಎಷ್ಟು ಗಮ್ ಅಂತ ಇದೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಇದು ನೀವು ಟ್ರೈ ಮಾಡಿ ನೋಡಲೇಬೇಕು ಇದನ್ನು. ಇದರಲ್ಲಿ ಸೊ ನೀವು ಡಿಫ್ರೆಂಟ್ ಆಲ್ಟರ್ಸ್ ಹೇಳಿದ್ನಲ್ಲ, ಒಂದು ಸತಿ ಏಲಕ್ಕಿ ಹಾಕಿ ನೋಡಿ, ಒಂದು ಸತಿ ಚಕ್ಕೆ ಹಾಕಿ ನೋಡಿ, ಹಂಗೆ ಬೇರೆ ಬೇರೆ ಥರ ಹಾಕಿ ನೋಡಬಹುದು. ಇವಾಗ ಇಷ್ಟು ಸಾಕು, ನಾನು ಒಲೆ ಹಾರಿಸ್ತೀನಿ. ಸೊ ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ. ವಾವ್, ಸ್ಮೆಲ್ ಅಂತೂ ಆಹಾ ಮಜವಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ರೀ, ಬಿಸಿ ಬಿಸಿ ಕುಡಿಬೋದು. ನೀವು ಇದಕ್ಕೆ ಬೇಕು ಅಂತ ಅಂದ್ರೂ ಈ ಥರನೇ ಆ್ಯಕ್ಚುಲಿ ನಾವು ಬೆಲ್ಲ ಹಿಂದಂಗೂ ಕುಡಿಬೋದು, ಈಗೂ ಬೆಲ್ಲ ಹಾಕ್ಕೊಂಡು ಕುಡಿಬೋದು. ಸೊ ಇದನ್ನ ಸರ್ವಿಂಗ್ ಬೌಲಿಗೆ ಹಾಕೋಣ. ಬಿಸಿ ಬಿಸಿಯಾಗಿದೆ. ಇದಕ್ಕೆ ಇನ್ನೂ ಒಂದು ಮಾಡ್ಬೋದು. ಇದೆಲ್ಲ ಆದಮೇಲೆ ಇಲ್ಲಿ ಮೇಲೆ ಒಂದೆರಡು ನಿಂಬೆಹಣ್ಣು ರಸ ಹಾಕಿದ್ರು ಕೂಡ ಅದು ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ನೀವು ಹಾಕಿ ನೋಡಿ, ಅದನ್ನು ಚೆನ್ನಾಗಿರುತ್ತೆ. ನಾನೆಲ್ಲ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಬಟ್ ನಾನು ಕುಡಿಯೋದು ಈ 3 ಇಂಗ್ರೀಡಿಯೆಂಟು: ಬೆಲ್ಲ, ನೀರು ಮತ್ತು ಲೆಮನ್ ಗ್ರಾಸ್ ಅಷ್ಟೇ. ಬಟ್ ನೀವು ಅದಕ್ಕೆ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ, ಒಂದಿನ ಹಂಗೆ ಮಾಡ್ಕೊಂಡು ನೋಡಿ, ಒಂದಿನ ಹಿಂಗೆ ಮಾಡ್ಕೊಂಡು ನೋಡಿ, ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನು ಮಾಡ್ಬೋದು.
ವಾವ್, ಟೀ, ಬಿಸಿ 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 ಟೀ. ನಿಮಗೂ ಬೇಕಾ? ಸೊ ನಿಮಗೂ ಬೇಕಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ನೀವು ಕೂಡ ಮನೇಲಿ ನೀವೇ ಮಾಡ್ಕೊಳ್ಳಿ. ಎಷ್ಟು ಸುಲಭ ಅಂತೀರಾ? ತುಂಬ ಸುಲಭ, ಆಮೇಲೆ ಹೆಲ್ದಿ ರೀ, ಏನು ತೊಂದರೆ ಏನಾಗೋದಿಲ್ಲ. ಇದರಿಂದ ಕುಡಿಬಹುದು. ನೀವು ಹೇಳ್ದಂಗೆ ಟೀ ಕುಡಿಯೋದು ಸಂಜೆ ಟೈಮಲ್ಲಿ ಈ ವೆದರಲ್ಲಿ ಮಜವಾಗಿರುತ್ತೆ, ಕರೆಕ್ಟ್ ಇದೆ. ಆದರೆ ಟೀನ ಹೆಲ್ದಿಯಲ್ಲಿ ಸ್ವಿಚ್ ಮಾಡೋಣ ಅಲ್ವಾ? ತುಂಬ ಸುಲಭ, ತುಂಬ ಚೆನ್ನಾಗಿದೆ. ಹಾಂ, ಬಿಸಿ ಬಿಸಿ ಟೀ, ಲೆಮನ್ ಗ್ರಾಸ್ ಟೀ. ಸೊ ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ. ಮತ್ತೆ ಹೆಲ್ದಿಯಾಗಿರೋದು ಏನೇ ಇರಲಿ ನಾನು ನಿಮ್ಮ ಮುಂದೆ ತಂದಿರ್ತೀನಿ. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಹಂಚ್ಕೊಳ್ಳಿ, ಹೇಳಿ, ಬೇರೆಯವ್ರಿಗೂ ತಿಳಿಸಿ ಈ ಸುದ್ದಿನ. ನೀವು ಕೂಡ ಆರೋಗ್ಯಕರವಾಗಿರೋದನ್ನು ಎಲ್ಲವನ್ನ ಶೇರ್ ಮಾಡೋದನ್ನು ಅಭ್ಯಾಸ ಮಾಡೋಣ. ಯಾಕ್ರಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋಣ, ಹೆಲ್ದಿನ ಸ್ಪ್ರೆಡ್ ಮಾಡೋಣ ಅಲ್ವಾ? ನೀವೇನು ಅಂತೀರಾ? ಸೊ ನೀವು ನನ್ನ ಜೊತೆಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ತೆ. ಹಾಕೊಂಡ್ಬಿಟ್ಟು ಇಲ್ಲಿ ಗಿಡನೂ ಹಾಕಿದ್ದೀನಿ, ಇದು ಬೆಳೆಯುತ್ತೆ. ಇದನ್ನು ನಾನು ಬೇರೆಯವ್ರಿಗೆ ಗಿಫ್ಟ್ ಕೂಡ ಕೊಡ್ತೀನಿ. ಹೀಗೆ ಇಟ್ಟಿದ್ದೀನಿ. ಇದನ್ನು ಹುಷಾರಾಗಿ ತಗೋಬೇಕು, ಯಾಕಂದರೆ ಇಲ್ಲಿ ತುತ್ತಿಗೆ ಸಿಗುರ್ ಥರ ಇರುತ್ತೆ, ಹಾಗಾಗಿ ಚುಚ್ಕೋಬಾರ್ದು. ಅದನ್ನು ನೋಡಿಬಿಟ್ಟು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ನಾನು ಒಂದೆರಡು ಎಲೆ ಕಟ್ ಮಾಡ್ಕೊಡ್ತೀನಿ ನೋಡಿ. ನಮಗೆ ಒಬ್ಬರಿಗೆ ಅಂದರೆ ಒಂದು 3 ಎಲೆನೋ 2 ಎಲೆ ಸಾಕಾಗುತ್ತೆ. ಸೊ ನಾನಿಲ್ಲಿ 3 ಎಲೆನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಲೆಮನ್ ಸ್ಮೆಲ್ ಬರುತ್ತೆ ಗೊತ್ತಾ? ಇದಕ್ಕೆ ಲೆಮನ್ ಗ್ರಾಸ್ ಅಂತಲೇ ಹೇಳ್ತಾರೆ.